ರಾಯಚೂರಿನಲ್ಲಿ ಒಂದು ದರೋಡೆ ಗ್ಯಾಂಗು ವಿಪರೀತ ಆಕ್ಟಿವ್ ಆಗಿದೆ. ಇವ್ರನ್ನ ಬ್ಲ್ಯಾಕ್ ಡ್ರೆಸ್ ಗ್ಯಾಂಗ್ ಅಂತ ಪೊಲೀಸರು ಕರೆದಿದ್ದಾರೆ. ಯಾಕೆ ಅಂದರೆ ಇವರು ದರೋಡೆ ಮಾಡೋ ಸ್ಟೈಲೇ ತುಂಬ ಡಿಫ್ರೆಂಟ್. ಬೀದಿ ದೀಪಗಳನ್ನು ಆಫ್ ಮಾಡ್ತಾರಂತೆ, ಅಕ್ಕಪಕ್ಕದ ಮನೆಗಳನ್ನ ಲಾಕ್ ಮಾಡಿಬಿಟ್ಟು ಒಂದು ಮನೆ ದರೋಡೆ ಮಾಡ್ತಾರಂತೆ. ಇವರ ಬೆನ್ನು ಬಿದ್ದಿದ್ದಾರೆ ಪೊಲೀಸ್ ಪಡೆ. ಹೇಗಿದೆ ಅವರ ಕಾರ್ಯಶೈಲಿ ಅಂತ ನೀವೇ ನೋಡಿ. ಬ್ಲಾಕ್ ಡ್ರೆಸ್, ಮಂಕಿ ಕ್ಯಾಪ್, ಕೈಗೆ ವೈಟ್ ಗ್ಲೌಸ್, ಮಾಲೀಕನ ಕಟ್ಟಿ ಹಾಕಿ ದೋಚಿದ ಕಪ್ಪು ಗ್ಯಾಂಗ್, ಪಕ್ಕದ ಮನೆಗಳನ್ನು ಲಾಕ್ ಮಾಡಿ ದರೋಡೆ. ಬೆಚ್ಚಿ ಬಿದ್ದ ರಾಯಚೂರು ನಗರದಲ್ಲಿ ನಡೆದ ದರೋಡೆ ಪ್ರಕರಣ ಇಡೀ ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ. ನಗರದ ಲಕ್ಷ್ಮೀ ನರಸಿಂಹ ಲೇಔಟ್ನಲ್ಲಿ ಬಸನಗೌಡ ಎಂಬುವರ ಮನೆ ಬಾಗಿಲು ಮುರಿದು ದರೋಡೆ ಮಾಡಲಾಗಿದೆ. ಮನೆಯವರನ್ನ ಕಟ್ಟಿ ಹಾಕಿ ಚಾಕು ತೋರಿಸಿ ಮನೆಯಲ್ಲಿದ್ದ 220 ಗ್ರಾಂ ಬಂಗಾರ, 2 ಕೆಜಿ ಬೆಳ್ಳಿ, 2 ಲಕ್ಷ ರೂಪಾಯಿ ನಗದು ಹಣ ದೋಚಲಾಗಿದೆ. ದರೋಡೆಗೂ ಮುನ್ನ ಬೀದಿ ದೀಪಗಳನ್ನ ಬಂದ್ ಮಾಡಿ ಅಕ್ಕಪಕ್ಕದ ಮನೆಗಳ ಬಾಗಿಲ ಚಿಲ್ಕ ಹಾಕಿ ಖತರ್ನಾಕ್ ಗ್ಯಾಂಗ್ ಪ್ರೀ ಪ್ಲಾನ್ ಮಾಡಿ ದರೋಡೆ ಮಾಡಿದೆ. ಕಪ್ಪು ಬಟ್ಟೆ ಧರಿಸಿದ್ದ 3 ಜನರ ತಂಡ ಫಿಂಗರ್ ಪ್ರಿಂಟ್ ಬೀಳದಂತೆ ಕೈಗೆ ಗ್ಲೌಸ್ ಹಾಕಿದ್ದಾರೆ. ಮುಖ ಕಾಣದಂತೆ ಮಂಕಿ ಕ್ಯಾಪ್ ಧರಿಸಿದ್ದಾರೆ. ಅಕ್ಕಪಕ್ಕದ ಮನೆಯವರು ಸಹಾಯಕ್ಕೆ ಬಾರದಂತೆ ಪ್ಲಾನ್ ಮಾಡಿ ದೋಚಲಾಗಿದೆ. ಈ ಕಪ್ಪು ಗ್ಯಾಂಗ್ನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿನ್ನ, ದುಡ್ಡು ಹೋದ್ರೂ ಜೀವ ಉಳಿತಲ್ಲ ಅಂತ ಮನೆಯವರು ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ. ಇಡೀ ರಾಯಚೂರು ಜಿಲ್ಲೆಯೇ ಬೆಚ್ಚಿ ಬೀಳುವಂತಹ ದರೋಡೆ ಪ್ರಕರಣ ರಾಯಚೂರು ನಗರದಲ್ಲಿ ನಡೆದಿದೆ. ಇಲ್ಲಿನ ಲಕ್ಷ್ಮೀ ನರಸಿಂಹ ಲೇಔಟ್ ಅನ್ನುವಂತಹ ಲೇಔಟ್ನಲ್ಲಿ ಒಬ್ಬ ಬಸನಗೌಡ ಅನ್ನುವಂಥವರ ಮನೆಗೆ ದರೋಡೆಕೋರರು ನುಗ್ಗಿ ಅವರ ಮನೆಯ ಬಾಗಿಲುಗಳನ್ನು ಕಲ್ಲಿನಿಂದ ಜಜ್ಜಿ ಮುರಿದು ಒಳಗಡೆ ನುಗ್ಗಿ ಬಂಗಾರ, ಬೆಳ್ಳಿ, ಮನೆಯಲ್ಲಿದ್ದಂಥ ನಗದು ಹಣವನ್ನು ಕೂಡ ದರೋಡೆ ಮಾಡಿ ಹೋಗಿರುವಂಥದ್ದು. ನಿಜಕ್ಕೂ ಇದು ರಾಯಚೂರು ನಗರದ ಮಟ್ಟಿಗೆ ಇಡೀ ಜನ ಬೆಚ್ಚಿ ಬೀಳುವಂಥದ್ದು ಮತ್ತು ರಾಯಚೂರು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಅನುಮಾನ ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಪ್ರೀ ಪ್ಲಾನ್ ಆಗಿದೆ ಅಂದರೆ ಅಕ್ಕಪಕ್ಕದ ಮನೆಗಳ ಚಿಲಕವನ್ನು ಹಾಕಲಾಗಿದೆ, ಇಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿನ ದೀಪಗಳನ್ನು ಬಂದ್ ಮಾಡಲಾಗಿದೆ. ಆ ರೀತಿಯ ಪ್ಲಾನ್ ಮಾಡಿ ಈ ಒಂದು ದರೋಡೆಯನ್ನು ಮಾಡಿದ್ದಾರೆ. ಹೀಗಾಗಿ ಜನ ಕೂಡ ಬೆದರಿಕೆಯಿಂದ ಇಲ್ಲಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬೆರಳಚ್ಚು ತಜ್ಞರು ಕೂಡ ಭೇಟಿ ನೀಡಿದ್ದಾರೆ. ಪರಿಶೀಲನೆ ನಡೀತಿದೆ. ತನಿಖೆ ಬಳಿಕ ಆ ದರೋಡೆಕೋರರನ್ನ ಪೊಲೀಸರು ಕೂಡ ಪತ್ತೆ ಹಚ್ಚಬೇಕಾದಂತದ್ದಿದೆ. ಕಳೆದ 2 ದಿನಗಳಿಂದಲೂ ರಾತ್ರಿ ವೇಳೆ ಬೀದಿ ದೀಪಗಳು ಬಂದ್ ಆಗಿರೋದನ್ನ ಬಡಾವಣೆ ಜನ ಗಮನಿಸಿದ್ದಾರೆ. ಮನೆಯ ಹಾಗೂ ಬಡಾವಣೆ ಜನರ ಚಲನವಲನವನ್ನ ಅರಿತು ಖತರ್ನಾಕ್ ಗ್ಯಾಂಗ್ ಕೃತ್ಯವನ್ನ ಎಸಗಿದೆ. ಘಟನಾ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟು ಪರಿಶೀಲಿಸಿದರು. ಸ್ಥಳಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿ ಪಡೆದಿದ್ದು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದರೋಡೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಎಸ್ಪಿ ದರೋಡೆಕೋರರ ಪತ್ತೆಗೆ ವಿಶೇಷ ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ದಾರೆ. ಸುಮಾರು 3 ಗಂಟೆ ಸಮಯದಲ್ಲಿ ದೊಡ್ಡ ಬಂಡೆ ಕಲ್ಲಿಂದ ಬೇಂಡಿಯವರು ಹೊಡೆದು ಒಳಗೆ ಬಂದಿರ್ರಿ. ಒಳಗೆ ಬರೋಣ ನಾವು ನಮ್ಮ ಕೈ ಕಟ್ಟಿ ನಮ್ಮ ಹೆಣ್ಮಕ್ಳು ಬಂಗಾರ ಇದ್ದೆಲ್ಲ ತೊಗೊಂಡ್ಬಿಟ್ಟಾರೆ. ಬಂಗಾರ, ಬೆಳ್ಳಿ, 2 ಲಕ್ಷ ರೂಪಾಯಿ ಎಲ್ಲ ಇದು ಮಾಡಿಬಿಟ್ಟಾರೆ. ಬಟ್ ಹೊರಗೆ ಎದುರು ಮನೆಗಳೆಲ್ಲ ಕೀಲಿ ಆಗಿಬಿಟ್ಟಾರೆ. ಎಲ್ಲ ಇಲ್ಲಿ ಏರಿಯಾದಲ್ಲಿರೋ ಕಂಬದ ಲೈಟ್ ಎಲ್ಲ ಆಫ್ ಆಗಿತ್ತು. ಸೊ ಇವತ್ತೂ ಹಾಗೆ ಆಫ್ ಮಾಡಿ ಕರೆಕ್ಟ್ 3 ಗಂಟೆಗೆ ಫುಲ್ ಬಾಂಬ್ ಬ್ಲಾಸ್ಟ್ ಆಗಿರೋ ಥರ ಸೌಂಡ್ ಬಂತು. ಸೊ ನಾ ಈ ರೂಮಲ್ಲಿ 2 ರೂಮ್ ಇದೆ, ಈ ರೂಮಲ್ಲಿ ನಾ ಮಲ್ಕೊಂಡಿದ್ದೆ, ಆ ಕಡೆ ನಮ್ಮ ಪೇರೆಂಟ್ಸ್ ಮಲ್ಕೊಂಡಿದ್ರು. ಸೊ ಅವರು ಎದ್ದು ಬಂದರು. ಇಬ್ಬರು ಬಂದ ತಕ್ಷಣ ನಾವು ಯಾರು ಅನ್ನೋದ್ರಾಗೆ ಅವರು ಮೇನ್ ಡೋರ್ ಅಷ್ಟೊತ್ತಿಗೆ ಹೊಡೆದು ಒಳಗಡೆನೆ ಬಂದುಬಿಟ್ರು. ಒಳಗಡೆನೆ ಬಂದು ನಮ್ಮ ಫಾದರ್ ಕೈ ಕಟ್ಟಿ ಹಾಕಿದ್ರು ಸರ್. ಕೈ ಕಟ್ಟಿ ಹಾಕಿ ಚಾಕು ತೋರಿಸಿದ್ರು ನಮಗೆಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಕಳ್ಳತನ, ದರೋಡೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಜನರ ನೆಮ್ಮದಿಯನ್ನೇ ಕಸಿಯುವಂತಾಗಿದೆ. ವಿಜಯ್ ಪಬ್ಲಿಕ್ ಟಿವಿ, ರಾಯಚೂರು.